ನಲ್ಲಿ ಅದ್ದೂರಿ ಬೈತೂರು ಉತ್ಸವ ನಡೆಯುತ್ತೆ. 50 ನಿಮಿಷದಲ್ಲಿ 3000 ತೆಂಗಿನಕಾಯಿ ಒಡೆದಿದ್ದಾರಂತೆ ಒಬ್ಬ ಭೂಪ. ಶಿವಾರ್ಜುನ ಕಾಳಗ ಜಾಗದಲ್ಲಿ ಏಕ ವ್ಯಕ್ತಿಯ ಸಾಹಸ ಪ್ರದರ್ಶನ. ಬಿಡುವಿಲ್ಲದೆ 3000 ತೆಂಗಿನಕಾಯಿಯನ್ನ ಒಟ್ಟೊಟ್ಟಿಗೆ ಭಕ್ತ ಒಡೆದಿದ್ದಾರೆ. ದೈವ ಭಕ್ತಿಯಿಂದ ಅಥವಾ ದೈವ ಶಕ್ತಿಯಿಂದ ಮಾತ್ರ ಇದು ಸಾಧ್ಯ ಅಂತ ಸಹಜವಾಗಿ ಭಕ್ತಾದಿಗಳು ಮಾತಾಡ್ತಿದ್ದಾರಂತೆ. ಓಕೆ, ಆ ವಿಜುವಲ್ ನೋಡ್ಕೊಂಡು ಬನ್ನಿ. ಆ ಥರ ಅವ್ನ ಕೈ ಕೊಡ್ತಾ ಇರ್ತಾರೆ ನೋಡಿ, ಡಂಗ್ 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 ಹಿಂಗೆ. ಅದು ಅವರಿಗೆ ದರ್ಶನ ಬರ್ತದೆ. ಬೇಟೆಗಾರನ ಒಂದು ಚಿತ್ರವನ್ನು ಬಿಡಿಸಿರ್ತಾರೆ ಅಲ್ಲಿ. ಆ ಚಿತ್ರದ ವಿಶೇಷತೆಯಿಂದ ಅವರಿಗೆ ಅದರ ಸುತ್ತ ಹಾಡು ಅಂತ ಹೇಳ್ತಾರೆ, ಅದರ ಚರಿತ್ರೆಯನ್ನು ಹೇಳ್ತಾರೆ ತಂಬೂರಿಯಲ್ಲಿ ಇದು ವೀಣೆ ಬಾರಿಸ್ಕೊಂಡು. ಆವಾಗ ಈಗ ಈಗ ದರ್ಶನ ಬಂದು ಅದು ಸುತ್ತ ಕುಡಿದು ಅಲ್ಲಿಂದ ಅದನ್ನೆಲ್ಲ ಕಾಲಲ್ಲಿ ತಿಕ್ಕಿ ಅಲ್ಲಿಂದ ಇದ್ರ ರೋಮಾಂಚನ ಅದು ಬಣ್ಣಿಸಲಿಕ್ಕಾಗಲ್ಲ. ಅದು ನೋಡಿದವರಿಗೆ ಗೊತ್ತು. ಹೆಚ್ಚು ಕಮ್ಮಿ ಯಾವ ಥರ ಅಂದರೆ ಅದನ್ನ ನೋಡ್ತಾ ಇದ್ದರೆ ನಮ್ಮ ಮೈ ಮೇಲೆ ಒಂಥರ ಗುಳ್ಳೆಗಳು ಬರುತ್ತಾ ಆಗ್ತದೆ. ಅತಿ ರೋಮಾಂಚನವಾಗಿರುತ್ತೆ ಅದು. ಹೌದು, ಒಬ್ಬರೇ ಹೊಡಿತಾರೆ. ನಿನ್ನೆ 3001 ಹೊಡೆದ್ರು. ಹೋದ ವರ್ಷ 1000, ಅದಕ್ಕಿಂತ ಹೋದ ವರ್ಷ 12,001. 12,001 ಅಂದರೆ 2 ಗಂಟೆ 38 ನಿಮಿಷ ಏನೋ ತಗೊಂಡಿದ್ದಾರೆ. ನಿನ್ನೆ 40 ಸೆಕೆಂಡ್ 40 ಮಿನಿಟ್ ಎಷ್ಟೋ ಚಿಲ್ಲರೆ, ಕರೆಕ್ಟಾಗಿ ಟೈಮ್ ನೋಡ್ಕೊಂಡಿಲ್ಲ. ಬಟ್ 1 ಸೆಕೆಂಡ್ಗೆ 1 ತೆಂಗಿನಕಾಯಿ ಹೊಡಿತಾರೆ. ಅಂದರೆ ಅದರಲ್ಲೇ ಲೆಕ್ಕ ಹಾಕೋಬೋದು. ಒಂದು 10 ನಿಮಿಷಕ್ಕೆ 600 ತೆಂಗಿನಕಾಯಿ, 10 ನಿಮಿಷಕ್ಕೆ. ರೋಮಾಂಚನ ಅದು ಬಣ್ಣಿಸಲಿಕ್ಕಾಗಲ್ಲ. ಓಕೆ, ಬೈತೂರು ಉತ್ಸವ ಒಂದೊಂದು ನಂಬಿಕೆಗಳಿರುತ್ತೆ ರೀತಿಯಲ್ಲಿ. ಆದರೆ ಒಂದು ರಾಮಕೃಷ್ಣ ಪರಮಹಂಸರ ಬಳಿ ಒಬ್ಬ ಬಂದು ಹೇಳ್ತಾನಂತೆ, ನಾನು ಸಾಧನೆ ಮಾಡಿಬಿಟ್ಟು ನಾನು ನೀರಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು. ಆಗ ರಾಮಕೃಷ್ಣ ಪರಮಹಂಸರು ಹೇಳಿದ್ರಂತೆ, ಅಲ್ಲಪ್ಪ ದೋಣಿ ಇದೆ ಹೆಂಗು, ನೀನು ನೀರಲ್ಲಿ ನಡ್ಕೊಂಡು ಹೋಗೋದು ಮತ್ತೊಬ್ಬನಿಗೆ ಹೆಂಗೆ ಸಹಾಯ ಆಗತ್ತೆ ಅಂತ. ಅಂದರೆ ನಾವು ಈಗ ಒಂದು ಕೆಲವರಿಗೆ ಶಕ್ತಿಗಳು ಸಿಗತ್ತೆ, ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ಇರುತ್ತೆ ಶಕ್ತಿ. ಆ ಶಕ್ತಿ ಇದೆಯಲ್ಲ, ಮತ್ತೊಬ್ಬನ ಕೆಲಸ ಸುಲಭ ಮಾಡಬೇಕು. ಈಗ ಒಬ್ಬ ಕರೆಂಟ್ ಕಂಡು ಹಿಡ್ದ, ಇವತ್ತು ಲೈಟ್ ಹಾಕಿದ ತಕ್ಷಣ ಬರುತ್ತೆ. ನಾವೊಂದು ಗ್ರ್ಯಾಟಿಟ್ಯೂಡ್. ಬಲ್ಬ್ ಕಂಡುಹಿಡ್ದ ಏನು ಇವರೇನು ಹೇಳ್ತಾರೆ ಅಂತಂದರೆ, ಟಂಗ್ಸ್ಟನ್, ಈಗ ಬಲ್ಬ್ ಟಂಗ್ಸ್ಟನ್ ಕಂಡು ಹಿಡಿದಿರ್ತಾರಲ್ಲ, ಟಂಗ್ಸ್ಟನ್ ಬರುತ್ತೆ. ಆಗ ಅವ್ರ ಹತ್ರ ಕೇಳಿದ್ರಂತೆ, ನೀವು ಫಸ್ಟ್ ಟೈಮೇ ಅಂದರೆ ಅವನು ತಾವರ ಅದು ಕಬ್ಬಿಣದಲ್ಲಿ ಅದರಲ್ಲಿ ಎಲ್ಲ ಬಂಗಾರದಲ್ಲಿ ಎಲ್ಲದರಲ್ಲೂ ಟ್ರೈ ಮಾಡಿರ್ತಾನೆ. ಅವನ ಕೇಳಿದ್ರಂತೆ, ಅಲ್ಲ ನಿಮಗೆ ಫಸ್ಟೇ ಟಂಗ್ಸ್ಟನಲ್ಲಿ ನೀವು ಅದನ್ನು ಕಂಡುಹಿಡಿದಿದ್ದರೆ ಇಷ್ಟು ಟೈಮ್ ಉಳಿತಾ ಇತ್ತಲ್ಲ ಅಂತ. ಅದಕ್ಕೆ ಅವನು ಹೇಳಿದ, ನೋ, ಈಗಲೂ ಟೈಮ್ ಉಳಿದಿದೆ. ಈ ಎಲ್ಲ ಐಟಮ್ಗಳಿಂದ ಕಂಡುಹಿಡಿಯೋಕ್ಕಾಗಲ್ಲ, ಟಂಗ್ಸ್ಟನಿಂದ ಮಾತ್ರ ಕಂಡುಹಿಡಿಯೋಕ್ಕಾಗತ್ತೆ ಅಂತ ಆಯಿತು ಅಂತ ಅವರು ಹೇಳ್ತಾರಂತೆ. ಹಾಗಾಗಿ ನಾವು ಎಂಥ ನಮ್ಮ ಶಕ್ತಿ ಇದೆಯಲ್ಲ, ಈ ಏನಾದರೂ ಒಂದು ಕಂಡುಹಿಡಿಯುವಾಗ ಅದು ನಮಗೆ ಈಗ ಮೊಬೈಲ್ ಯಾರೋ ಕಂಡುಹಿಡಿದ್ರು ಅಂತ ಇಟ್ಕೊಳ್ಳಿ, ಎಷ್ಟು ಜನರಿಗೆ ಲಾಭ ಆಯಿತು. ನಮ್ಮ ಶಕ್ತಿಯನ್ನು ಆ ರೀತಿ ಯೂಸ್ ಮಾಡಬೇಕು ಅಂತ ನಮ್ಮ ಆಶಯ. ನೆಕ್ಸ್ಟ್, ಸೊ ಇದು ಇವತ್ತಿನ ಬಿಗ್ ಮಾರ್ನಿಂಗ್ನಲ್ಲಿ ಬಿಗ್ ಬ್ರೇಕಿಂಗ್. ನಾಳೆ ಇದೇ ಸಮಯಕ್ಕೆ 10 ಹಲವು ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಲ್ಲಿ ಅದ್ದೂರಿ ಬೈತೂರು ಉತ್ಸವ ನಡೆಯುತ್ತೆ. 50 ನಿಮಿಷದಲ್ಲಿ 3000 ತೆಂಗಿನಕಾಯಿ ಒಡೆದಿದ್ದಾರಂತೆ ಒಬ್ಬ ಭೂಪ. ಶಿವಾರ್ಜುನ ಕಾಳಗ ಜಾಗದಲ್ಲಿ ಏಕ ವ್ಯಕ್ತಿಯ ಸಾಹಸ ಪ್ರದರ್ಶನ. ಬಿಡುವಿಲ್ಲದೆ 3000 ತೆಂಗಿನಕಾಯಿಯನ್ನ ಒಟ್ಟೊಟ್ಟಿಗೆ ಭಕ್ತ ಒಡೆದಿದ್ದಾರೆ. ದೈವ ಭಕ್ತಿಯಿಂದ ಅಥವಾ ದೈವ ಶಕ್ತಿಯಿಂದ ಮಾತ್ರ ಇದು ಸಾಧ್ಯ ಅಂತ ಸಹಜವಾಗಿ ಭಕ್ತಾದಿಗಳು ಮಾತಾಡ್ತಿದ್ದಾರಂತೆ. ಓಕೆ, ಆ ವಿಜುವಲ್ ನೋಡ್ಕೊಂಡು ಬನ್ನಿ. ಆ ಥರ ಅವ್ನ ಕೈ ಕೊಡ್ತಾ ಇರ್ತಾರೆ ನೋಡಿ, ಡಂಗ್ 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 ಹಿಂಗೆ. ಅದು ಅವರಿಗೆ ದರ್ಶನ ಬರ್ತದೆ. ಬೇಟೆಗಾರನ ಒಂದು ಚಿತ್ರವನ್ನು ಬಿಡಿಸಿರ್ತಾರೆ ಅಲ್ಲಿ. ಆ ಚಿತ್ರದ ವಿಶೇಷತೆಯಿಂದ ಅವರಿಗೆ ಅದರ ಸುತ್ತ ಹಾಡು ಅಂತ ಹೇಳ್ತಾರೆ, ಅದರ ಚರಿತ್ರೆಯನ್ನು ಹೇಳ್ತಾರೆ ತಂಬೂರಿಯಲ್ಲಿ ಇದು ವೀಣೆ ಬಾರಿಸ್ಕೊಂಡು. ಆವಾಗ ಈಗ ಈಗ ದರ್ಶನ ಬಂದು ಅದು ಸುತ್ತ ಕುಡಿದು ಅಲ್ಲಿಂದ ಅದನ್ನೆಲ್ಲ ಕಾಲಲ್ಲಿ ತಿಕ್ಕಿ ಅಲ್ಲಿಂದ ಇದ್ರ ರೋಮಾಂಚನ ಅದು ಬಣ್ಣಿಸಲಿಕ್ಕಾಗಲ್ಲ.
ಅದು ನೋಡಿದವರಿಗೆ ಗೊತ್ತು. ಹೆಚ್ಚು ಕಮ್ಮಿ ಯಾವ ಥರ ಅಂದರೆ ಅದನ್ನ ನೋಡ್ತಾ ಇದ್ರೆ ನಮ್ಮ ಮೈ ಮೇಲೆ ಒಂಥರ ಗುಳ್ಳೆಗಳು ಬರುತ್ತಾ ಅತಿ ರೋಮಾಂಚನವಾಗಿರುತ್ತೆ ಅದು. ಹೌದು, ಒಬ್ಬರೇ ಹೊಡಿತಾರೆ. ನಿನ್ನೆ 3,001 ಹೊಡೆದ್ರು. ಹೋದ ವರ್ಷ 1000, ಅದಕ್ಕಿಂತ ಹೋದ ವರ್ಷ 12,001. 12,001 ಅಂದರೆ 2 ಗಂಟೆ 38 ನಿಮಿಷ ಏನೋ ತಗೊಂಡಿದ್ದಾರೆ. ನಿನ್ನೆ 40 ಸೆಕೆಂಡ್ 40 ಮಿನಿಟ್ ಎಷ್ಟೋ ಚಿಲ್ಲರೆ, ಕರೆಕ್ಟಾಗಿ ಟೈಮ್ ನೋಡ್ಕೊಂಡಿಲ್ಲ. ಬಟ್ 1 ಸೆಕೆಂಡ್ಗೆ 1 ತೆಂಗಿನಕಾಯಿ ಹೊಡಿತಾರೆ. ಅಂದರೆ ಅದರಲ್ಲೇ ಲೆಕ್ಕ ಹಾಕೋಬೋದು. ಒಂದು 10 ನಿಮಿಷಕ್ಕೆ 600 ತೆಂಗಿನಕಾಯಿ, 10 ನಿಮಿಷಕ್ಕೆ. ರೋಮಾಂಚನ ಅದು ಬಣ್ಣಿಸಲೇಕಾಗಲ್ಲ. ಓಕೆ, ಬೈತೂರು ಉತ್ಸವ ಒಂದೊಂದು ನಂಬಿಕೆಗಳಿರುತ್ತೆ ರೀತಿಯಲ್ಲಿ. ಆದರೆ ಒಂದು ರಾಮಕೃಷ್ಣ ಪರಮಹಂಸರ ಬಳಿ ಒಬ್ಬ ಬಂದು ಹೇಳ್ತಾನಂತೆ, ನಾನು ಸಾಧನೆ ಮಾಡಿಬಿಟ್ಟು ನಾನು ನೀರಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು. ಆಗ ರಾಮಕೃಷ್ಣ ಪರಮಹಂಸರು ಹೇಳಿದ್ರಂತೆ, ಅಲ್ಲಪ್ಪ ದೋಣಿ ಇದೆ ಹೆಂಗು, ನೀನು ನೀರಲ್ಲಿ ನಡ್ಕೊಂಡು ಹೋಗೋದು ಮತ್ತೊಬ್ಬನಿಗೆ ಹೆಂಗೆ ಸಹಾಯ ಆಗತ್ತೆ ಅಂತ. ಅಂದರೆ ನಾವು ಈಗ ಒಂದು ಕೆಲವರಿಗೆ ಶಕ್ತಿಗಳು ಸಿಗತ್ತೆ, ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ಇರುತ್ತೆ ಶಕ್ತಿ. ಆ ಶಕ್ತಿ ಇದೆಯಲ್ಲ, ಮತ್ತೊಬ್ಬನ ಕೆಲಸ ಸುಲಭ ಮಾಡಬೇಕು. ಈಗ ಒಬ್ಬ ಕರೆಂಟ್ ಕಂಡುಹಿಡ್ದ, ಇವತ್ತು ಲೈಟ್ ಹಾಕಿದ ತಕ್ಷಣ ಬರುತ್ತೆ, ನಾವೊಂದು ಗ್ರ್ಯಾಟಿಟ್ಯೂಡ್. ಬಲ್ಬ್ ಕಂಡುಹಿಡ್ದ ಏನು ಇವರೇನು ಹೇಳ್ತಾರೆ ಅಂತಂದರೆ ಟಂಗ್ಸ್ಟನ್, ಈಗ ಬಲ್ಬ್ ಟಂಗ್ಸ್ಟನ್ ಕಂಡುಹಿಡ್ತಿರ್ತಾರಲ್ಲ, ಟಂಗ್ಸ್ಟನ್ ಬರುತ್ತೆ. ಆಗ ಅವ್ರ ಹತ್ರ ಕೇಳಿದ್ರಂತೆ, ನೀವು ಫಸ್ಟ್ ಟೈಮೇ ಅಂದರೆ ಅವನು ತಾವರ ಅದು ಕಬ್ಬಿಣದಲ್ಲಿ ಅದರಲ್ಲಿ ಎಲ್ಲ ಬಂಗಾರದಲ್ಲಿ ಎಲ್ಲದರಲ್ಲೂ ಟ್ರೈ ಮಾಡಿರ್ತಾನೆ. ಅವನ ಕೇಳಿದ್ರಂತೆ, ಅಲ್ಲ ನಿಮಗೆ ಫಸ್ಟೇ ಟಂಗ್ಸ್ಟನಲ್ಲಿ ನೀವು ಅದನ್ನು ಕಂಡುಹಿಡಿದಿದ್ರೆ ಇಷ್ಟು ಟೈಮ್ ಉಳಿತಾ ಇತ್ತಲ್ಲ ಅಂತ. ಅದಕ್ಕೆ ಅವನು ಹೇಳಿದ, ನೋ, ಈಗಲೂ ಟೈಮ್ ಉಳಿದಿದೆ, ಈ ಎಲ್ಲ ಐಟಮ್ಗಳಿಂದ ಕಂಡುಹಿಡಿಯೋಕ್ಕಾಗಲ್ಲ, ಟಂಗ್ಸ್ಟನಿಂದ ಮಾತ್ರ ಕಂಡುಹಿಡಿಯೋಕ್ಕಾಗತ್ತೆ ಅಂತ ಆಯಿತು ಅಂತ ಅವರು ಹೇಳ್ತಾರಂತೆ. ಹಾಗಾಗಿ ನಾವು ಎಂಥ ನಮ್ಮ ಶಕ್ತಿ ಇದೆಯಲ್ಲ, ಈ ಏನಾದರೂ ಒಂದು ಕಂಡುಹಿಡಿಯುವಾಗ ಅದು ನಮಗೆ ಈಗ ಮೊಬೈಲ್ ಯಾರೋ ಕಂಡುಹಿಡಿದ್ರು ಅಂತ ಇಟ್ಕೊಳ್ಳಿ, ಎಷ್ಟು ಜನರಿಗೆ ಲಾಭ ಆಯಿತು. ನಮ್ಮ ಶಕ್ತಿಯನ್ನು ಆ ರೀತಿ ಯೂಸ್ ಮಾಡಬೇಕು ಅಂತ ನಮ್ಮ ಆಶಯ. ನೆಕ್ಸ್ಟ್, ಸೊ ಇದು ಇವತ್ತಿನ ಬಿಗ್ ಮಾರ್ನಿಂಗ್ನಲ್ಲಿ ಬಿಗ್ ಬ್ರೇಕಿಂಗ್. ನಾಳೆ ಇದೇ ಸಮಯಕ್ಕೆ 10 ಹಲವು ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಲ್ಲಿ ಅದ್ದೂರಿ ಬೈತೂರು ಉತ್ಸವ ನಡೆಯುತ್ತೆ. 50 ನಿಮಿಷದಲ್ಲಿ 3,000 ತೆಂಗಿನಕಾಯಿ ಒಡೆದಿದ್ದಾರಂತೆ ಒಬ್ಬ ಭೂಪ. ಶಿವಾರ್ಜುನ ಕಾಳಗ ಜಾಗದಲ್ಲಿ ಏಕ ವ್ಯಕ್ತಿಯ ಸಾಹಸ ಪ್ರದರ್ಶನ. ಬಿಡುವಿಲ್ಲದೆ 3,000 ತೆಂಗಿನಕಾಯಿಯನ್ನ ಒಟ್ಟೊಟ್ಟಿಗೆ ಭಕ್ತ ಒಡೆದಿದ್ದಾರೆ. ದೈವ ಭಕ್ತಿಯಿಂದ ಅಥವಾ ದೈವ ಶಕ್ತಿಯಿಂದ ಮಾತ್ರ ಇದು ಸಾಧ್ಯ ಅಂತ ಸಹಜವಾಗಿ ಭಕ್ತಾದಿಗಳು ಮಾತಾಡ್ತಿದ್ದಾರಂತೆ. ಓಕೆ, ಆ ವಿಜುವಲ್ ನೋಡ್ಕೊಂಬರೋಣ ಬನ್ನಿ. ಆ ಥರ ಅವ್ನ ಕೈ ಕೊಡ್ತಾ ಇರ್ತಾರೆ ನೋಡಿ, ಡಂಗ್ 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 ಹಿಂಗೆ. ಅದು ಅವರಿಗೆ ದರ್ಶನ ಬರ್ತದೆ. ಬೇಟೆಗಾರನ ಒಂದು ಚಿತ್ರವನ್ನು ಬಿಡಿಸಿರ್ತಾರೆ ಅಲ್ಲಿ. ಆ ಚಿತ್ರದ ವಿಶೇಷತೆಯಿಂದ ಅವರಿಗೆ ಅದರ ಸುತ್ತ ಹಾಡು ಅಂತ ಹೇಳ್ತಾರೆ, ಅದರ ಚರಿತ್ರೆಯನ್ನು ಹೇಳ್ತಾರೆ ತಂಬೂರಿಯಲ್ಲಿ ಇದು ವೀಣೆ ಬಾರಿಸ್ಕೊಂಡು. ಆವಾಗ ಈಗ ಈಗ ದರ್ಶನ ಬಂದು ಅದು ಸುತ್ತ ಕುಡಿದು ಅಲ್ಲಿಂದ ಅದನ್ನೆಲ್ಲ ಕಾಲಲ್ಲಿ ತಿಕ್ಕಿ ಅಲ್ಲಿಂದ ಇದ್ರ ರೋಮಾಂಚನ ಅದು ಬಣ್ಣಿಸಲೇಕಾಗಲ್ಲ. ಅದು ನೋಡಿದವರಿಗೆ ಗೊತ್ತು. ಹೆಚ್ಚು ಕಮ್ಮಿ ಯಾವ ಥರ ಅಂದರೆ ಅದನ್ನ ನೋಡ್ತಾ ಇದ್ರೆ ನಮ್ಮ ಮೈ ಮೇಲೆ ಒಂಥರ ಗುಳ್ಳೆಗಳು ಬರುತ್ತಾ ಅತಿ ರೋಮಾಂಚನವಾಗಿರುತ್ತೆ ಅದು. ಹೌದು, ಒಬ್ಬರೇ ಹೊಡಿತಾರೆ. ನಿನ್ನೆ 3,001 ಹೊಡೆದ್ರು. ಹೋದ ವರ್ಷ 1000, ಅದಕ್ಕಿಂತ ಹೋದ ವರ್ಷ 12,001. 12,001 ಅಂದರೆ 2 ಗಂಟೆ 38 ನಿಮಿಷ ಏನೋ ತಗೊಂಡಿದ್ದಾರೆ. ನಿನ್ನೆ 40 ಸೆಕೆಂಡ್ 40 ಮಿನಿಟ್ ಎಷ್ಟೋ ಚಿಲ್ಲರೆ, ಕರೆಕ್ಟಾಗಿ ಟೈಮ್ ನೋಡ್ಕೊಂಡಿಲ್ಲ. ಬಟ್ 1 ಸೆಕೆಂಡ್ಗೆ 1 ತೆಂಗಿನಕಾಯಿ ಹೊಡಿತಾರೆ. ಅಂದರೆ ಅದರಲ್ಲೇ ಲೆಕ್ಕ ಹಾಕೋಬೋದು. ಒಂದು 10 ನಿಮಿಷಕ್ಕೆ 600 ತೆಂಗಿನಕಾಯಿ, 10 ನಿಮಿಷಕ್ಕೆ. ರೋಮಾಂಚನ ಅದು ಬಣ್ಣಿಸಲೇಕಾಗಲ್ಲ. ಓಕೆ, ಬೈತೂರು ಉತ್ಸವ ಒಂದೊಂದು ನಂಬಿಕೆಗಳಿರುತ್ತೆ ರೀತಿಯಲ್ಲಿ. ಆದರೆ ಒಂದು ರಾಮಕೃಷ್ಣ ಪರಮಹಂಸರ ಬಳಿ ಒಬ್ಬ ಬಂದು ಹೇಳ್ತಾನಂತೆ, ನಾನು ಸಾಧನೆ ಮಾಡಿಬಿಟ್ಟು ನಾನು ನೀರಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು. ಆಗ ರಾಮಕೃಷ್ಣ ಪರಮಹಂಸರು ಹೇಳಿದ್ರಂತೆ, ಅಲ್ಲಪ್ಪ ದೋಣಿ ಇದೆ ಹೆಂಗು, ನೀನು ನೀರಲ್ಲಿ ನಡ್ಕೊಂಡು ಹೋಗೋದು ಮತ್ತೊಬ್ಬನಿಗೆ ಹೆಂಗೆ ಸಹಾಯ ಆಗತ್ತೆ ಅಂತ. ಅಂದರೆ ನಾವು ಈಗ ಒಂದು ಕೆಲವರಿಗೆ ಶಕ್ತಿಗಳು ಸಿಗತ್ತೆ, ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ಇರುತ್ತೆ ಶಕ್ತಿ. ಆ ಶಕ್ತಿ ಇದೆಯಲ್ಲ, ಮತ್ತೊಬ್ಬನ ಕೆಲಸ ಸುಲಭ ಮಾಡಬೇಕು. ಈಗ ಒಬ್ಬ ಕರೆಂಟ್ ಕಂಡುಹಿಡ್ದ, ಇವತ್ತು ಲೈಟ್ ಹಾಕಿದ ತಕ್ಷಣ ಬರುತ್ತೆ, ನಾವೊಂದು ಗ್ರ್ಯಾಟಿಟ್ಯೂಡ್. ಬಲ್ಬ್ ಕಂಡುಹಿಡ್ದ
ಏನು ಇವರೇನು ಹೇಳ್ತಾರೆ ಅಂತಂದರೆ ಟಂಗ್ಸ್ಟನ್, ಈಗ ಬಲ್ಬ್ ಟಂಗ್ಸ್ಟನ್ ಕಂಡು ಹಿಡಿದಿರ್ತಾರಲ್ಲ, ಟಂಗ್ಸ್ಟನ್ ಬರುತ್ತೆ. ಆಗ ಅವ್ರ ಹತ್ರ ಕೇಳಿದ್ರಂತೆ, ನೀವು ಫಸ್ಟ್ ಟೈಮೇ ಅಂದರೆ ಅವನು ತಾವರ ಅದು ಕಬ್ಬಿಣದಲ್ಲಿ ಅದರಲ್ಲಿ ಎಲ್ಲ ಬಂಗಾರದಲ್ಲಿ ಎಲ್ಲದರಲ್ಲೂ ಟ್ರೈ ಮಾಡಿರ್ತಾನೆ. ಅವನ ಕೇಳಿದ್ರಂತೆ, ಅಲ್ಲ ನಿಮಗೆ ಫಸ್ಟೇ ಟಂಗ್ಸ್ಟನಲ್ಲಿ ನೀವು ಅದನ್ನು ಕಂಡುಹಿಡಿದಿದ್ದರೆ ಇಷ್ಟು ಟೈಮ್ ಉಳಿತಾ ಇತ್ತಲ್ಲ ಅಂತ. ಅದಕ್ಕೆ ಅವನು ಹೇಳಿದ, ನೋ, ಈಗಲೂ ಟೈಮ್ ಉಳಿದಿದೆ, ಈ ಎಲ್ಲ ಐಟಮ್ಗಳಿಂದ ಕಂಡುಹಿಡಿಯೋಕ್ಕಾಗಲ್ಲ, ಟಂಗ್ಸ್ಟನಿಂದ ಮಾತ್ರ ಕಂಡುಹಿಡಿಯೋಕ್ಕಾಗತ್ತೆ ಅಂತ ಆಯಿತು ಅಂತ ಅವರು ಹೇಳ್ತಾರಂತೆ. ಹಾಗಾಗಿ ನಾವು ಎಂಥ ನಮ್ಮ ಶಕ್ತಿ ಇದೆಯಲ್ಲ, ಈ ಏನಾದರೂ ಒಂದು ಕಂಡುಹಿಡಿಯುವಾಗ ಅದು ನಮಗೆ ಈಗ ಮೊಬೈಲ್ ಯಾರೋ ಕಂಡುಹಿಡಿದ್ರು ಅಂತ ಇಟ್ಕೊಳ್ಳಿ, ಎಷ್ಟು ಜನರಿಗೆ ಲಾಭ ಆಯಿತು. ನಮ್ಮ ಶಕ್ತಿಯನ್ನು ಆ ರೀತಿ ಯೂಸ್ ಮಾಡಬೇಕು ಅಂತ ನಮ್ಮ ಆಶಯ. ನೆಕ್ಸ್ಟ್ ಸೊ ಇದು ಇವತ್ತಿನ ಬಿಗ್ ಮಾರ್ನಿಂಗ್ನಲ್ಲಿ ಬಿಗ್ ಬ್ರೇಕಿಂಗ್. ನಾಳೆ ಇದೇ ಸಮಯಕ್ಕೆ 10 ಹಲವು ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.